ರಾಯರ ಅನುಗ್ರಹ ಕಾಳಜಿ ಹೇಗೆ ಸಿಗುವುದು? ರಾಘವೇಂದ್ರ ಮಂತ್ರಗಳಿಂದ, ಸೂತ್ರಗಳಿಂದ ಅತಿ ಬೇಗನೆ ವರ ಸಿಗುವುದು. ರಾಯರ ಮಂತ್ರ ಪೂಜೆ, ಪ್ರದಕ್ಷಿಣೆ, ಮಂತ್ರಾಕ್ಷತೆಯಿಂದ ಎಲ್ಲ ದುಷ್ಟ, ದುಃಖ, ಪಾಪ, ನೋವು ಮುಕ್ತಾಯವಾಗುವುದು. ನಮ್ಮಲ್ಲಿರುವ ಕೆಟ್ಟ ಅಹಂಕಾರದ ಗುಣ ಕಡಿಮೆಯಾಗುವುದು. ಶ್ರೀ ರಾಘವೇಂದ್ರ ಸ್ವಾಮಿರವರಿಗೆ ಗುರುವಾರ ಅತ್ಯಂತ ಶ್ರೇಷ್ಠವಾದ ದಿನವಾಗಿದ್ದು, ಈ ದಿನ ವ್ರತ ಪೂಜೆ ಮಾಡುವುದರಿಂದ ಅನೇಕ ಪ್ರಯೋಜನ ಸಿಗುವುದು. ರಾಯರು ವಿಷ್ಣುವಿನ ಭಕ್ತರಾಗಿದ್ದು, ಹಾಗಾಗಿ ಏಕಾದಶಿ ಉಪವಾಸ ಮಾಡಿ ಸಕಲ ಕಷ್ಟಗಳನ್ನು ನಿವಾರಿಸಿಕೊಳ್ಳಬಹುದು. ರಾಯರ ಮಂತ್ರ ಸ್ತೋತ್ರಗಳು ಬಾರದಿದ್ದರೂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಎಂದು ನಾಮ ಜಪ ಮಾಡುವುದರಿಂದ ಸುಲಭ, ಶಕ್ತಿಯುತ ದಾರಿಯನ್ನು ಪಡೆದುಕೊಳ್ಳಬಹುದು. ರಾಯರೆಂದರೆ ಶಾಂತಿ, ಮನಸ್ಸಿಗೆ ನೆಮ್ಮದಿ, ಶಾಂತಿ ಪಡೆದುಕೊಳ್ಳುತ್ತೇವೆ. ರಾಯರೆಂದರೆ ಜ್ಞಾನ. ರಾಯರ ಪೂಜೆಯಿಂದ ಜ್ಞಾನದ ಅರಿವು ಹೆಚ್ಚಾಗುತ್ತದೆ, ಎಲ್ಲವನ್ನು ತಿಳಿದುಕೊಳ್ಳುವ ಚತುರತೆ ಬರುತ್ತದೆ. ರಾಯರೆಂದರೆ ಸಮೃದ್ಧಿ. ರಾಯರ ಪೂಜೆಯಿಂದ ಸಮೃದ್ಧಿ, ಸಂಪತ್ತು, ಯಶಸ್ಸು ಲಭಿಸುತ್ತದೆ. ರಾಯರೆಂದರೆ ಶುದ್ಧ. ರಾಯರ ನಾಮಜಪದಿಂದ ಮನಸ್ಸಿನ ಕೆಟ್ಟ ಬುದ್ಧಿ ಬಿಟ್ಟು ಒಳ್ಳೆಯ ಯೋಚನೆ ಮಾಡಿಸುವಂತಹ ಮಹಾತ್ಮರು. ರಾಯರ ಕಾಳಜಿ ಕಣ್ಣಿಗೆ ಕಾಣುವಂಥದ್ದಲ್ಲ, ಆದರೆ ನಮ್ಮ ಭಕ್ತಿ ಪೂಜೆಯಿಂದ ಸಕಲ ಆಸೆ ಆಕಾಂಕ್ಷೆ ಈಡೇರುತ್ತವೆ. ತಾಯಿ ತನ್ನ ಮಗಳನ್ನು ಹೇಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಾಳೆ, ಹಾಗೆ ರಾಯರು ನಂಬಿದರೆ ಸಾಕು, ನಮ್ಮನ್ನೆಲ್ಲ ನೋಡಿಕೊಳ್ಳುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜಿಸಿ ನಂಬಿದರೆ ಸಾಕು, ಬೇರೆ ಯಾವ ಪೂಜೆಯನ್ನು ಮಾಡುವಂತ ಕಟ್ಟುನಿಟ್ಟಾದ ಯೋಜನೆಗಳು ಬೇಕಿಲ್ಲ. ಜನ್ಮ ಸಾರ್ಥಕ ಎನ್ನುವ ಭಾವನೆ ನಮಗೆ ಬಂದೇ ಬರುತ್ತದೆ. ಹಾಗೆಯೇ ನಮ್ಮ ಅರಿವಿಲ್ಲದೆ ಪವಾಡದಂತೆ ಕಷ್ಟ ಕರಗುವುದು. ವಿಡಿಯೋ ನೋಡಿದ ಮೆಚ್ಚಿನ ಸ್ನೇಹಿತರಿಗೆ ತುಂಬು ಹೃದಯದ ಧನ್ಯವಾದಗಳು.